ಕಣ್ಮುಚ್ಚಿ ಮಲಗಿದ್ದ ಭಾರತಿಯನ್ನು ನೋಡುತ್ತಿದ್ದ ರಾಯರ ಹೃದಯ ತಳಮಳಗೊಂಡಿತು. ಪವಿತ್ರ ಪ್ರೀತಿಯ ಸಾಕ್ಷಾತ್ಕಾರವನ್ನೇ ಕಂಡಂತೆ ಅವರು ಕಂಬದಂತೆ ನಿಂತುಬಿಟ್ಟಿದ್ರು. 25 ವರ್ಷಗಳ ಹಿಂದೆ ಮಾನಸಿಕ ರೋಗಿಯಾಗಿ ಆಸ್ಪತ್ರೆಯ ಕಲ್ಲು ಕಟ್ಟಡದ 4 ಗೋಡೆಗಳ ನಡುವೆ ಬಂದಿಯಾಗಿದ್ದ ಇದೇ ಜೀವ ಇಂದು ಒಬ್ಬರ ಬಾಳಿನ ಜೀವ ಗಂಗೆ ಆಗೋದೆಂದು ಯಾರೂ ಕನಸಿನಲ್ಲೂ ನೆನೆಸಿರಲಿಲ್ಲ. ಭಾರತೀಯ ಜೀವನದ ಪುಟಪುಟಗಳಲ್ಲೂ ಎಂಥ ತಿರುವುಗಳು! ಪಾಪದ ಹುಡುಗಿ, ಅದರಲ್ಲಿ ನಲಿವಿಗಿಂತ ನೋವುಂಡದ್ದೇ ಹೆಚ್ಚು. ಆದರೂ ಅವಳ ಹೃದಯ ಮಾತ್ರ ಪ್ರೇಮಾಮೃತವನ್ನೇ ತುಂಬಿಕೊಂಡಿರುವಂತಹ ಅಕ್ಷಯ ಪಾತ್ರೆ. ಆ ಸುದೆಯ ಸಿಂಚನದಿಂದ ಅವನಿಗೆ ಜೀವದಾನವನ್ನೇ ಮಾಡಿದ ಈ ಹೆಣ್ಣಿಗೆ ತಾವು ಜನ್ಮ ನೀಡಿದ್ರೂ ಕೈ ಎತ್ತಿ ಮುಗಿಬೇಕು ಎನಿಸುತ್ತಿತ್ತು. ಕೃತಕ ಭಾವ ಒದಿಸಿತ್ತು. ಸದಾಕಾಲ ಸ್ವಾರ್ಥವನ್ನೇ ಬೆನ್ನಗಂಟಿಸಿಕೊಂಡು ಬಾಳುವ ಮನುಷ್ಯ ಪ್ರಾಣಿ ಪ್ರತಿಫಲವಿಲ್ಲದೆ ನಿಸ್ವಾರ್ಥ ಕಾರ್ಯವನ್ನು ಮಾಡುವುದು ಬಹಳ ವಿರಳ. ಇದು ನಮ್ಮ ಮಗಳು ಮಾಡಿದ ಉಪಕಾರಕ್ಕೆ ನನ್ನ ಅಲ್ಪ ಕಾಣಿಕೆ. ಸಂಗೀತ ನೋಟಿನ ಕಂತೆ ತೆಗೆದಾಗ ರಾಯರು ಹಾವು ಮುಟ್ಟಿದವರಂತೆ ಬೆಚ್ಚಿದ್ರು. ಬೇಡ ತಾಯಿ, ನನ್ನ ಮಗಳ ಉನ್ನತ ಧ್ಯೇಯಗಳಿಗೆ ಹಣದ ಪ್ರತಿಫಲ ನೀಡಿ ಅವಳಿಗೆ, ಅವಳ ಪ್ರೀತಿಗೆ ಅವಮಾನ ಮಾಡಬೇಡಿ. ಈಗ ಅವಳು ಅನುಭವಿಸ್ತಾ ಇರೋ ದೈಹಿಕ ಬಾಧೆಗಿಂತ ಹೆಚ್ಚು ನೋವು ಅವಳ ಹೃದಯಕ್ಕೆ ಉಂಟಾಗತ್ತೆ. ಸಂಗೀತ ತಲೆ ತಗ್ಗಿಸಿದ್ಲು. ಐ ಆಮ್ ಸಾರಿ, ನಾನು ಸಾಮಾನ್ಯ ಮನುಷ್ಯಳಷ್ಟೇ. ಅವಳ ಮಟ್ಟಕ್ಕೆ ಏರಲಾಗದಿದ್ರೂ ಅವಳ ಮನಸ್ಸಿಗೆ ಪೆಟ್ಟು ನೀಡಲಾರೆ. ಮನೋರೋಗಿಯಾದವರು ನಿಮ್ಮ ನಿಕಟವರ್ತಿಗಳಿಗೆ ಉಪದ್ರವ ನೀಡುತ್ತಾ ಸದಾ ಹೊರೆಯಾಗಿ ಬಾಳ್ತಾರೆಂದು ಲೋಕದ ಸಾಮಾನ್ಯ ನಂಬುಗೆ. ಅದೇ ಓರ್ವ ಮನೋರೋಗಿಯಾಗಿದ್ದ ಹೆಣ್ಣಾದರೂ ಎಲ್ಲರ ಹೃದಯ ಮುಟ್ಟುವಂಥ ಕಾರ್ಯ ನೆರವೇರಿಸಿದ ಭಾರತಿ ಎಷ್ಟು ಸದ್ವಿಗ್ನತೆಯಿಂದ ನಿಶ್ಚಿಂತಳಾಗಿ ಮಲಗಿಬಿಟ್ಟಿದ್ದಾಳೆ. ರಾಯರ ಕಂಗಳು ಹನಿಗೊಂಡವು. ಭಾರತೀಯ ಬಾಳಿನ ಪುಟಗಳನ್ನು ಅವರ ಮನಸ್ಸು ಅವಲೋಕನ ಮಾಡ್ತಿತ್ತು. ಮಾನಸ ಮನೆಯ ಗೇಟ್ ದಾಟುತ್ತಿರುವಾಗಲೇ ಮಹಡಿಯ ಕೋಣೆಯಿಂದ ಏರುಧ್ವನಿ ಕೇಳಿಬರ್ತಿತ್ತು. ತಾತನ ಸ್ವರವನ್ನು ಮೀರಿಸುವಂತೆ ತಾಯಿಯ ಕೂಗಾಟ ತಾರಕಕ್ಕೇರಿದಾಗ ಅವಳ ಉತ್ಸಾಹವೆಲ್ಲ ಜರ್ರನೆ ಇಳಿದು ಹೋಯಿತು. ತಾನು ತರಗತಿಯಲ್ಲೇ ಮೊದಲ ರ್ಯಾಂಕ್ ಪಡೆದಿರುವ ಸಂತಸದ ಸಂಗತಿ ತಿಳಿಸಲು ಬಂದವಳಿಗೆ ಮನೆಯ ವಾತಾವರಣ ಕಂಡೊಡನೆ ಗಾಳಿ ತುಂಬಿದ ಬಲೂನ್ ಡಬ್ ಎಂದು ಹೊಡೆದಂತೆ ಮನಸ್ಸು ಮುದುಡಿ ಹೋಗಿತ್ತು. ಮಾನಸ ಈಗ ತಾನೇ ಸ್ಕೂಲ್ನಿಂದ ಬರ್ತಾ ಇದ್ದಾಳೆ, ಸುಮ್ಮನಿರಬಾರ್ದ? ಅವಳಿಗಂತೂ ನಾನೇನೋ ಹೇಳೋ ಹಾಗಿಲ್ಲ. ನೀವಾದರೂ ತೆಪ್ಪಗಿರಿ ಅಂದರೆ ಅವಳ ಸಮಕ್ಕೆ ನಿಂತು ಜಗಳ ಆಡ್ತಿರಲ್ಲ. ನಿಮ್ಮ ಬುದ್ಧಿಗೇನಾಗಿದೆ? ಯಶೋದಮ್ಮ ಬೇಸರದಿಂದ ಹೇಳ್ತಿರುವಂತೆ ಭಾರತಿ ದಡದಡನೆ ಮಹಡಿಯಿಂದ ಇಳಿದು ಬಂದ್ಲು. ಯಾವುದೋ ಸಮಾರಂಭಕ್ಕೆ ಆಣೆಯಾದವಳಂತೆ ಭಾರತೀಯ ದೇಹವನ್ನು ಬೆಲೆ ಬಾಳುವ ಜರಿ ಅಂಚಿನ ರೇಷ್ಮೆ ಸೀರೆ ಅಲಂಕರಿಸಿತು. ಓರಣವಾಗಿ ತಲೆ ಬಾಚಿಕೊಂಡು ತನ್ನ ಚೆಲುವಿಗೆ ಮೆರುಗು ನೀಡುವಂತೆ ಆಸಕ್ತಿಯಿಂದ ಸಿಂಗರಿಸಿಕೊಂಡಿದ್ದ ಮಗಳನ್ನೇ ಯಶೋದಮ್ಮ ಅವಕ್ಕಾಗಿ ನೋಡಿದ್ರು. ಅಯ್ಯೋ, ತಮ್ಮ ಮಗಳಿಗೆ ಏಕಿಂತ ಉಗ್ರ ಶಿಕ್ಷೆ? ಅವರ ಮನಸ್ಸು ಪ್ರಲಾಪಿಸಿತು. 16 ವರ್ಷಗಳ ಹಿಂದೆ ಭಾರತಿ ಇದೇ ಉಡುಪಿನಲ್ಲಿ ನವ ವಧುವಾಗಿ ಎಲ್ಲರ ಕಣ್ಣು ಕೋರೈಸುವವಳಿದ್ಲು. ಈಗಲೂ ಅದೇ ಅಲಂಕಾರ, ಅದೇ ಉಡುಪು, ಅದೇ ದೇಹ. ಆದರೆ ಮನಸ್ಸು ಗಾಳಿಗೊಡ್ಡಿದ್ದ ಸೂರಿನಂತೆ ಭಾರತೀಯ ಕಣ್ಗಳಲ್ಲಿ ಅಶಾಂತಿ, ಪಕ್ಷಬದ್ಧತೆ ಎದ್ದು ಕಾಣ್ತಿತ್ತು. ನೀನು ತೆಪ್ಪಗಿರು, ನಾನು ಮಾನಸಳನ ಕರ್ಕೊಂಡು ಈಗಲೇ ಗೌತಮನ ಮನೆಗೆ ಹೊರಟೋಗ್ತೀನಿ. ಈ ಮನೆಯಲ್ಲಿದ್ದು ನಿಮ್ಮ ಎಲ್ಲರ ಕೈಯಲ್ಲಿ ಬಾಯಿಗೆ ಬಂದಾಗೆ ಅನ್ನಿಸ್ಕೊಳ್ಳೋಕೆ ನಾನು ನನ್ನ ಮಗಳು ಬಿಟ್ಟು ಬಿದ್ದಿಲ್ಲ. ಅವಳ ಕೊರಳಿನಿಂದ ವಾಗ್ಬಾಣದ ಸುರಿಮಳೆಯಾಗ್ತಿತ್ತು. ವಿಶ್ವನಾಥರಾಯರು ಮಗಳ ಹಿಂದೆಯೇ ಮೆಟ್ಟಿಲಿಳಿದು ಬಂದವರೇ ಅಸಹನೆಯಿಂದ ಪತ್ನಿಯತ್ತ ನೋಡಿದ್ರು. ಚಿನ್ನದ ಒಡವೆಗಳನ್ನೆಲ್ಲ ಲಾಕರ್ನಲ್ಲಿ ಬೀಗ ಹಾಕಿಡು ಅಂತ ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ? ಇವಳು ಹೀಗೆ ಒಡವೆ ಏರಿಸ್ಕೊಂಡು ಬೀದಿಗಿಳಿದರೆ ಚಿನ್ನದಾಸೆಗೆ
ಯಾರಾದರೂ ಏನು ಮಾಡಿದ್ರೂ ಗೊತ್ತಾಗಲ್ಲ. ಭಾರತಿ ಬೇಟೆಗಾರನ ಮೇಲೆರಗುವ ಹುಲಿಯಂತೆ ಪುನಃ ತಂದೆಯ ಎದುರಿಗೆ ನಿಂತು ಕಾಳಗದ ಕಹಳೆ ಊದಿದ್ಲು. ಹ್ಞೂ, ಈ ಒಡವೆಗಳೆಲ್ಲ ನನ್ನ ಮದುವೆದು. ನಾನು ಇದನ್ನೆಲ್ಲ ಯಾರಿಗೂ ಕೊಡಲ್ಲ. ನೀನು ಯಾರದನ್ನೆಲ್ಲ ಬೀಗ ಹಾಕಿಡೋಕೆ? ಇನ್ನೊಂದ್ಸಲ ಈ ರೀತಿ ಹುಚ್ಚಾಪಟ್ಟೆ ಅಲಂಕಾರ ಮಾಡಿಕೊಂಡು ಬಾಯಿಗೆ ಬಂದಾಗೆ ಜಗಳ ಆಡಿದ್ರೆ ನಿನ್ನನ್ನು ಹುಚ್ಚಾಸ್ಪತ್ರೆಗೆ ಸೇರಿಸ್ಬಿಡ್ತೀನಿ, ಹುಷಾರು. ರಾಯರು ಗಡಸಾಗಿ ನುಡಿದಾಗ ಭಾರತಿ ತಟ್ಟನೆ ಬೆದರಿದ ಹರಿಣಿಯಂತೆ ಅವರನ್ನೇ ದಿಟ್ಟಿಸಿದ್ಲು. ಆಸ್ಪತ್ರೆ ಎಂಬ ಪದ ಕೇಳುತ್ತಲೇ ಅವಳ ನಾಲಿಗೆ ತಟಸ್ಥಗೊಂಡಿತು. ಅಮ್ಮ, ಮಾನಸಾಳ ಕರೆಯಲ್ಲಿ ತುಂಬಿದ ವ್ಯಥೆ ರಾಯರು ಯಶೋದಮ್ಮ ಇಬ್ಬರನ್ನು ಜಾಗೃತಗೊಳಿಸಿತು. ಆ ಹೆಳೆಯ ಹುಡುಗಿ ಮನೆಯಲ್ಲಿ ಕವಿದಿದ್ದ ಅಹಿತಕರ ವಾತಾವರಣಕ್ಕೆ ಸಾಕ್ಷಿಯಾಗಿ ನಿಂತಿರುವಳೆಂಬ ಪರಿವು ಆಗ ಹಿರಿಯರಿಗೆ ಮೂಡಿದಾಗ ರಾಯರು ಮೃದುವಾಗಿ, ನೀನು ಒಳಗೆ ನಡೆಯಮ್ಮ ಮಾನಸ. ಲೇ ಯಶೋದ, ಮಗುಗೆ ಹಾಲು ಕಾಫಿನ ಕೊಡು. ನಾನು ಮಾರ್ಕೆಟಿಗೆ ಹೋಗಿ ನಾಳೆಗೊಂದಿಷ್ಟು ತರಕಾರಿ ತರ್ತೀನಿ ಎಂದು ಲಘು ಬಗೆಯಿಂದ ಶರ್ಟ್ ಧರಿಸಿ ಹೊರಟಾಗ ಯಶೋದಮ್ಮ ಅವರ ಕೈಗೆ ಚೀಲ ತಂದುಕೊಟ್ರು. ತುಂಬ ಕತ್ತಲು ಕವಿಯೋವರೆಗೂ ಓಡಾಡಬೇಡಿ. ಆಪರೇಷನ್ ಆದಮೇಲೆ ನಿಮಗೆ ಬಲಗಣ್ಣು ಸರಿಯಾಗಿ ಕಾಣಿಸಲ್ಲ. ಬೀದಿ ದೀಪಗಳು ಹಚ್ಕೊಳ್ಳೋಕ್ಕೂ ಮುಂಚೆಯೇ ಬಂದ್ಬಿಡಿ. ಅವರು ಮನೆ ಬಿಟ್ಟು ಹೊರಗೆ ಹೋದರೆ ನಾನು ನೆಮ್ಮದಿಯಾಗಿ ಇರ್ತೀನಿ. ಹೋಗಲಿ ಬಿಡು. ಭಾರತಿ ಹೊಗರು ಕಚ್ಚುತ್ತಾ ಗೊಣಗಿದಾಗ ರಾಯರು ಏನೂ ಮಾತನಾಡದೆ ಚಪ್ಪಲಿ ಮೆಟ್ಟಿ ಹೊರಗೆ ನಡೆದ್ರು. ಭಾರತಿ ದಡದಡನೆ ಅವರ ಹಿಂದೆಯೇ ಹೋಗಿ ಅವರು ಗೇಟ್ ದಾಟಿದ ಮೇಲೆ ಜೋರಾಗಿ ಗೇಟ್ ಮುಚ್ಚಿ ಒಳಗೆ ನಡೆದರು. ಇದು ಮನೆಯಲ್ಲಿ ನಡೆಯುವ ದಿನನಿತ್ಯದ ಘರ್ಷಣೆ. ಭಾರತೀಯ ಸ್ಥಿತಿ ನೆನೆದಾಗ ಅವರ ಕರಳಿಗೆ ಬೆಂಕಿ ಸೋಕಿದಷ್ಟು ಯಾತನೆಯಾಗ್ತಿತ್ತು. ಮಾನಸಾಳ ಭವಿಷ್ಯ ಕಲ್ಪಿಸಿಕೊಳ್ಳಲು ಆಗದಷ್ಟು ಭಯ, ದುಗುಡ, ವೇದನೆ ಅವರ ಹೃದಯವನ್ನು ಆಕ್ರಮಿಸ್ತಿತ್ತು. ಭಾರತೀಯ ಮಗಳಾಗಿ ಅವಳಿಗೇನು ಭವಿಷ್ಯ ಕಾದಿದೆಯೋ? ಶೂಸು, ಕಾಲ್ಚೀಲ ಬಿಚ್ಚುತ್ತಾ ಬೆಚ್ಚಗಿದ್ದ ಮಾನಸಾಳತ್ತ ಭಾರತೀಯ ಗಮನ ಹರಿಯಿತು. ಯಾಕೋ ಚಿನ್ನ ಹೀಗೆ ಕೂತಿದ್ಯಾ? ಅಪ್ಪ ನಿನ್ನನ್ನು ಬೈದ್ರಾ ಎಂದು ಅವರ ಬಳಿ ಕುಳಿತು ಕೆನ್ನೆ ಸವರಿದಾಗ ಮಾನಸ ಅವರ ಕೈ ತಳ್ಳಿದ್ಲು. ಯಾಕಮ್ಮ ನೀನು ತಾತನ ಜೊತೆ ಜಗಳ ಆಡೋದು? ನಾನು ಮನೆಗೆ ಬಂದಾಗ ನೀನು ಕೂಗಾಡಿದ್ರೆ ನನಗೆಷ್ಟು ಬೇಜಾರಾಗುತ್ತೆ ಗೊತ್ತಾ? ಅವಳ ನೋವಿಗೆ ಸ್ಪಂದಿಸುವ ಮನಸ್ಥಿತಿ ಭಾರತಿಗಿರಲಿಲ್ಲ. ನೀನಿನ್ನೂ ಚಿಕ್ಕೋಳು, ನಿನಗದೆಲ್ಲ ಗೊತ್ತಾಗಲ್ಲ, ಸುಮ್ಮನಿರು. ಗೌತಮ್ ನನ್ನನ್ನು ಬಂದು ಕರೆದ್ರೆ ನಾನು ಹೋಗಬಾರ್ದಂತೆ. ನನ್ನ ಗಂಡನ ಜೊತೆ ನನ್ನನ್ನು ಕಳಗ್ಸೋಕೆ ಅವ್ರ ತಾತನ ಮನೆಗೆ ಗಂಟೇನು ಹೋಗುತ್ತಂತೆ. ಅದಕ್ಕೆ ನನ್ನನ್ನು ಹುಚ್ಚಾಸ್ಪತ್ರೆಗೆ ಸೇರಿಸ್ತಾರಂತೆ. ನೋಡು, ಬರಲಿ. ಅದು ಯಾವನ್ ಬರ್ತಾನೋ ನನ್ನನ್ನು ಮುಟ್ಟೋಕೆ. ನಮ್ಮಪ್ಪ ಅಲ್ಲ, ಅವರಪ್ಪ ಬಂದರೂ ನಾನು ಹೆದರೋಳಲ್ಲ. ಭಾರತಿ ದನಿ ಏರಿಸಿ ನುಡಿದಾಗ ಯಶೋದಮ್ಮ ಅಡಿಗೆ ಮನೆಯಿಂದಲೇ ಕೂಗಿದ್ರು. ಮಾನಸ, ಕೈ ಕಾಲು ತೊಳ್ಕೊಂಡು ಬಟ್ಟೆ ಬದಲಾಯಿಸಿ ಬಾ. ಅವಳ ಜೊತೆ ಯಾಕೆ ಮಾತು ಬೆಳೆಸ್ತೀಯ? ನನ್ನ ಮಗಳ ಜೊತೆ ಮಾತನಾಡಿದ್ರೆ ನಿನ್ಗೇನು ಕಷ್ಟ? ಭಾರತಿ ರೇಗಿದಾಗ ಮಾನಸ ಅವಳ ಕೈ ಹಿಡಿದೆಳೆದ್ಲು. ಅಮ್ಮ ಪ್ಲೀಸ್, ನೀನು ಸುಮ್ಮನಿರೆ. ಚೋಟುತ್ತದ ಹುಡುಗಿ ನನಗೆ ಬುದ್ಧಿ ಹೇಳ್ತಾಳೆ. ಮಾನಸ ತಾಯಿಯೊಡನೆ ವಾಗ್ವಾದಕ್ಕೆ ಸಿಲುಕಿದ್ದಂಗೆ ದಡದಡನೆ ಮಹಡಿ ಏರಿ ರೂಮಿನ ಬಾಗಿಲನ್ನು ಮುಚ್ಕೊಂಡ್ಳು. ಮನು, ಕೆಳಗಿಳಿದು ಬಂದು ತಿಂಡಿ ತಗೊಂಬಾರ್ದೇನೆ? ನನಗೆ ವಯಸ್ಸಾಯಿತು, ಮಹಡಿ ಹತ್ತಲಾರೆ. ಅಜ್ಜಿಯ ದನಿ ಕೇಳಿದಾಗ ಮಾನಸ ಮುಚ್ಚಿದ ಬಾಗಿಲಿನಿಂದ ಉತ್ತರಿಸಿದ್ಲು. ನನಗೆ ಹಸಿವಿಲ್ಲ, ತಿಂಡಿ ಬೇಡ. ತಾಯಿ ಮಗಳು ಇಬ್ಬರು ಸೇರಿಕೊಂಡು ಸರಿಯಾಗಿ ನನ್ನ ಹೊಟ್ಟೆ ಉರಿಸ್ತೀರಾ? ಯಶೋದಮ್ಮ ಗೊಣಗಿದ್ದು ಅವಳ ಕಿವಿಗೆ ಬಿತ್ತು. ಯಾಕೋ ತಾನು ತನ್ನ ತಾಯಿ ಈ ಮನೆಗೆ ಹೊರೆಯಾಗಿದ್ದೇವೆ ಎಂದು ಅವಳ ಮನಸ್ಸು ಖಿನ್ನಗೊಂಡಿತು. ಅವಳು ಕಿಟಕಿ ಪರದೆ ಸರಿಸಿ ರಸ್ತೆಯ ಬದಿ ಆಟವಾಡ್ತಿದ್ದ ಹುಡುಗಿಯರತ್ತ ಕಣ್ಣು ಹಾಯಿಸಿದ್ಲು. ಅವಳು ಗೆಳತಿಯೊಡನೆ ಆಟಕ್ಕೆ ಸೇರಿದರೆ ಭಾರತಿ ಕರುವಿನ ಹಿಂದೆ ಸಂರಕ್ಷಣೆಗಾಗಿ ಬರುವ ಹಸುವಿನಂತೆ ಮಗಳ ನೆರಳಾಗಿ ತಾನೂ ಬರ್ತಿದ್ಲು. ಅಮ್ಮ, ನೀನು ಬರಬೇಡ ಎಂದು ಮಾನಸಾಳ ಬೇಡಿಕೆಯನ್ನು ಅವಳು ಲೆಕ್ಕಿಸ್ತಿರಲಿಲ್ಲ. ಭಾರತಿ ಕೇವಲ ಕೆಲವು ಸಲ ಮಗಳ ಆಟ ನೋಡುತ್ತಾ ಮನೆಯ ಮುಂದಿನ ಮೆಟ್ಟಿಲ ಮೇಲೆ ಸುಮ್ಮನೆ ಕುಳಿತುಕೊಳ್ತಿದ್ಲು. ಆದರೆ ಒಮ್ಮೊಮ್ಮೆ ಅನವಶ್ಯಕವಾಗಿ ಮಕ್ಕಳಾಟದಲ್ಲಿ ಪ್ರವೇಶಿಸಿ ಗಲಭೆ ಮಾಡಿ ಆಟದ ಸ್ವಾರಸ್ಯ ಕೆಡಿಸ್ತಿದ್ಲು. ಏ ಪ್ರತಿಮಾ,
ಯಾಕೆ ನಮ್ಮ ಮಾನಸನ ನೂಕೋದು? ಅವಳಿಗೆ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ತಿಳ್ಕೊಂಡಿದ್ಯಾ? ನಾನು ಅವಳ ತಾಯಿ. ಗುಂಡ್ಕಲ್ಲಿನ ಹಾಗೆ ಕೂತಿರೋದು ನಿನಗೆ ಕಾಣಿಸಲ್ವಾ ಎಂದು ರೇಗಿದ್ರೆ ಆ ಹುಡುಗಿ ಎದುರ್ಕೊಂಡು ಮನೆಗೆ ಓಡ್ಬಿಡ್ತಿದ್ಲು. ಮಾನಸಾಳಿಗೆ ತಾಯಿಯ ವರ್ತನೆ ಕರುಳಲ್ಲಿ ಸರಿಯಾದ ಬಿಸಿ ತುಪ್ಪದಂತೆ ನುಂಗಲು ಆಗದು, ಹೂಗಳಲು ಆಗದು. ಮನು, ನಿಮ್ಮ ತಾಯಿಗೆ ಹುಚ್ಚಿಡಿದಿದೆ ಅಂತೆ, ಹೌದಾ? ಗೆಳತಿಯರ ಕುತೂಹಲದ ಪ್ರಶ್ನೆಗೆ ಅವಳು ತತ್ತರಿಸ್ತಿದ್ಲು. ಹೌದು ಎನ್ನಲು ಕರುಳಿನ ಸಂಬಂಧ ಬಿಡದು, ಇಲ್ಲ ಎನ್ನಲು ತಾಯಿಯ ನಡವಳಿಕೆ ಅವಕಾಶ ಕೊಡದು. ಕತ್ತರಿಯ ನಡುವೆ ಸಿಕ್ಕಿದ ಅಡಿಕೆಯಂತೆ ಅವಳ ಜೀವ ತಳಮಳಿಸ್ತಿತ್ತು. ನಿಮ್ಮ ಮಗಳಿಗೆ ತಲೆ ಸರಿಯಾಗಿ ಇಲ್ಲ ಅಂತ ಗೊತ್ತಿದ್ರೂ ಯಾಕ್ರಿ ಅವರನ್ನು ಬೀದಿಯಲ್ಲಿ ಓಡಾಡೋಕೆ ಬಿಡ್ತೀರಿ? ಅವಳಿಂದ ನಮ್ಮನೆ ಮಕ್ಕಳು ನೆಮ್ಮದಿಯಿಂದ ಆಟ ಆಡ್ಕೊಳ್ಳೋಕ್ಕೂ ಆಗಲ್ಲ. ಅವಳೇನಾದರೂ ಮಕ್ಕಳಿಗೆ ಹೊಡೆದು ಬಡೆದು ಮಾಡಿದ್ರೆ ಏನು ಗತಿ? ನೆರೆಹೊರೆಯ ಹೆಂಗಳೆಯರು ಯಶೋದಮ್ಮನನ್ನು ಆಕ್ಷೇಪಿಸ್ತಿದ್ರು. ಯಶೋದಮ್ಮ ನೋವಿನಿಂದ ನನ್ನ ಮಗಳಿಗೆ ಮಕ್ಕಳು ಅಂದರೆ ಪ್ರಂಚ್ ಪ್ರಾಣ, ಹಾಗೆಲ್ಲ ಯಾರನ್ನೋ ಹೊಡೆದು ಬಡೆದು ಮಾಡಲ್ಲಮ್ಮ ಎನ್ನುತ್ತಿದ್ರು. ಹುಚ್ಚರ ಮನಸ್ಸು ಹುಚ್ಚು ಹೊಳೆ ಎರಡೂ ಒಂದೇ ಅಂತಾರೆ. ಅವಳಿಗೆ ಯಾವಾಗ ಬುದ್ಧಿ ಹೇಗೆ ತಿರುಗುತ್ತೋ ನಮ್ಮ ಹುಷಾರ್ನಲ್ಲಿ ನಾವಿದ್ರೆ ಒಳ್ಳೆಯದು. ನಮ್ಮ ಭಾರತಿಗೆ ಹುಚ್ಚೇನು ಹಿಡಿದಿಲ್ಲಮ್ಮ, ಏನೋ ಮಾನಸಿಕ ರೋಗದಿಂದ ಹಾಗಾಡ್ತಾಳೆ. ಡಾಕ್ಟರ್ ಅವಳನ್ನು ಮನೆಯಲ್ಲಿ ಇಟ್ಕೊಂಡ್ರೆ ಪರವಾಗಿಲ್ಲ ಅಂತಲೇ ಹೇಳಿದ್ದಾರೆ. ಅವಳು ಯಾರಿಗೂ ತೊಂದರೆ ಮಾಡಲ್ಲ, ಹೆದರಬೇಡಿ. ಸರಿ ಸರಿ, ಇವರಿಗೆ ಇವರ ಮಗಳ ಹುಚ್ಚು ಮುದ್ದು ಅಂದರೆ ನಾವು ಹಾಗೆ ಇರೋಕ್ಕಾಗತ್ತಾ? ಇನ್ಮೇಲೆ ನಮ್ಮ ಮಕ್ಕಳು ಅವರ ಮನೆ ಹತ್ರ ಹಾಡ್ಕೊಳ್ಳೋದೇ ಬೇಡ. ಜಾಗ ಚಿಕ್ಕದಾದರೂ ನಮ್ಮ ಮನೆ ಮುಂದೆನೇ ಆಟ ಆಡಲಿ ಎಂದು ಹೆಂಗಸರು ತಮ್ಮಲ್ಲೇ ಒಪ್ಪಂದಕ್ಕೆ ಬಂದಿದ್ರು. ಯಶೋದಮ್ಮನ ಮನೆಯ ಮುಂದೆ ಖಾಲಿಯ ಸೈಟೊಂದಿತ್ತು. ಆ ಬೀದಿಯ ಮಕ್ಕಳು ಅಲ್ಲಿ ನೆಟ್ ಗೆಟ್, ಬ್ಯಾಡ್ಮಿಂಟನ್, ವಾಲಿಬಾಲ್ ಆಟ ಆಡ್ತಿದ್ರು. ಭಾರತಿಗೆ ಮಕ್ಕಳನ್ನು ಕಂಡ್ರೆ ಸ್ವಾಭಾವಿಕವಾಗಿ ಪ್ರೀತಿ. ಮಾನಸಳ ಓರಿಗೆಯ ಹೆಣ್ಮಕ್ಕಳನ್ನು ಕಂಡ್ರಂತೂ ಅವಳಿಗೆ ಪ್ರಾಣ. ಆದರೆ ಯಾವ ಮಕ್ಕಳಿಗೂ ಹುಕ್ಕುವ ಮಹಾಪೂರದಂತಿದ್ದ ಅವಳ ಪ್ರೀತಿ ವಿಶ್ವಾಸ ಸ್ವೀಕರಿಸುವ ಧೈರ್ಯ ಇರಲಿಲ್ಲ. ಭಾರತಿಯನ್ನು ಕಂಡೊಡನೆ ಗುಂಡೇಟಿನ ಸದ್ ಕೇಳಿ ಚದರಿ ಹೋಗುವ ಹಕ್ಕಿಯ ಸಮೂಹದಂತೆ ಮನೆಗಳಿಗೆ ಓಡ್ಬಿಡ್ತಿದ್ರು. ಮಾನಸ, ನೀನು ಬೇಕಾದರೆ ನಮ್ಮ ಮನೆಗೆ ಬಂದು ಆಟ ಆಡ್ಕೊ, ನಿಮ್ಮಮ್ಮ ಮಾತ್ರ ನಿನ್ನ ಜೊತೆ ಬರೋದು ಬೇಡ ಎಂದು ಗೆಳೆಯರು ತಾಯಂದಿರಿಂದ ಸಿಗುವ ರಿಯಾಯಿತಿಯನ್ನು ಸ್ವೀಕರಿಸಲು ಮಾನಸಾಳ ಸ್ವಾಭಿಮಾನ ಒಪ್ತಿರಲಿಲ್ಲ. ನಿಮ್ಮಮ್ಮ ಬೇಡ ಎಂಬ ನಿರ್ಬಂಧವನ್ನು ಅರ್ಥೈಸಿಕೊಳ್ಳುವ ಸಾಮರ್ಥ್ಯ ಆ ಹೆಳೆಯ ಮನಸ್ಸಿಗಿರಲಿಲ್ಲ. ಇತ್ತೀಚೆಗೆ ಅವಳು ಗೆಳತಿಯರೊಡನೆ ಆಟ ಆಡುವುದನ್ನೇ ನಿಲ್ಲಿಸಿದ್ಲು. ಎಲ್ಲರಿಂದಲೂ ಹುಚ್ಚಿ ಎಂದು ಕರೆಸಿಕೊಳ್ಳುವ ತನ್ನ ತಾಯಿಯ ವಾತ್ಸಲ್ಯ ಪ್ರೀತಿಯಲ್ಲಿ ಅವಳು ಯಾವ ಕೊರತೆಯನ್ನು ಕಂಡಿರಲಿಲ್ಲ. ಇತರರಂತೆ ಅವಳು ತಾಯಿಯ ಹಿತವಾದ ಸಾನ್ನಿಧ್ಯ ಸವಿದಿದ್ಲು, ಮಮತೆಯ ಸ್ಪರ್ಶ ಅನುಭವಿಸಿದ್ಲು, ಅಕ್ಕರೆಯ ಕೈತುತ್ತು ಉಂಡಿದ್ಲು. ಎಷ್ಟೋ ಬಾರಿ ತಾಯಿಯೇ ಗುರುವಾಗಿ ಅವಳ ಪಾಠ ಪ್ರವಚನಗಳನ್ನು ಹೇಳ್ಕೊಡ್ತಿದ್ದ ಸಂದರ್ಭಗಳು ಉಂಟು. ಸಾಮಾನ್ಯವಾಗಿ ಸಹಜವಾಗಿರುವ ತಾಯಿ ಕೆಲವೊಮ್ಮೆ ಮಾತ್ರ ಇದ್ದಕ್ಕಿದ್ದಂತೆ ಕೆರಳಿ ಉದ್ರೇಕದಿಂದ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ ಮಾಡುವುದನ್ನು ಕಂಡಾಗ ಮಾನಸ ಅಸಹಾಯಕತೆ ಹಾಗೂ ಅನಿಶ್ಚಿತತೆಯಿಂದ ಚಡಪಡಿಸ್ತಿದ್ಲು. ಬೆಂಕಿಯಿಂದ ಹಿತವಾಗಿ ಮೈ ಕಾಯಿಸಿಕೊಳ್ಳುತ್ತಿರುವಾಗ ಥಟ್ಟನೆ ಅದರ ಜ್ವಾಲೆ ಕೈ ಸುಟ್ಟಿದಂತೆ ಅನುಭವ ಆಗ್ತಿತ್ತು. ಕೆಲವೊಮ್ಮೆ ಭಾರತೀಯ ಉಪಪಟಲ ತಡೆಯಲಾರದೆ ಯಶೋದಮ್ಮ ಕಣ್ಣೀರು ಮಿಡಿಯುತ್ತಿದ್ರು. ಇವಳು ಯಾಕೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಹೀಗೆ ಶತ್ರುವಾಗಿ ಕಾಡ್ತಿದ್ದಾಳೋ? ಮಗಳನ್ನು ಹತೋಟಿಗೆ ತರಲಾರದ ಸಂದರ್ಭಗಳು ರಾಯರು ಸಹನೆ ಮೀರಿ, ನಿನ್ನ ಕೈಯಲ್ಲಿ ಇವಳನ್ನು ಸಂಭಾಳಿಸೋಕೆ ಆಗಲ್ವಾ ಯಶೋದ? ಇವಳನ್ನು ಆಸ್ಪತ್ರೆಗೆ ಸೇರಿಸ್ಬಿಡ್ತೀನಿ, ಹೀಗೆ ನಮ್ಮನ್ನು ಗೋಳು ಹುಯ್ಕೊಳ್ಳೋದು ಬದಲಾಗಿ ಅಲ್ಲಿ 4 ಗೋಡೆಗಳ ನಡುವೆ ಬಿದ್ದಿರಲಿ ಎಂದು ರೇಗ್ಬಿಡ್ತಿದ್ರು. ಆಗ ತಾನೇ ಯೌವನದ ಹೊಸಿಲಲ್ಲಿ ಕಾಲಿಟ್ಟಿದ 14ರ ಬಾಲೆ. ಮಾನಸಳ ಹಿಬ್ಬಂದಿಯ ತೊಳಲಾಟ ಯಾರಿಗೂ ಅರ್ಥವಾಗ್ತಿರಲಿಲ್ಲ. ಅತ್ತ ಹೆತ್ತ ತಾಯಿಯ ನಿಂದನೆಯನ್ನು ಸಹಿಸಲಾರಳು, ಇತ್ತ ಅಜ್ಜಿ ತಾತನ ಎದುರು ಪ್ರತಿಭಟಿಸಿ ಹೋರಾಡಲಾರಳು. ಯಾರಿಗೆ ಹೇಳ್ಕೊಳ್ಬೇಕು? ಹೃದಯದಲ್ಲಿ ಆಗುವ ಕೋಲಾಹಲ. ಗೆಳತಿಯರ ಮನೆಗೆ ಹೋದರೆ ಅವರ ತಂದೆ ತಾಯಂದಿರ ಕುಹಕ ನೋಟ, ಅನುಕಂಪದ ನುಡಿಗಳು ಅವಳನ್ನು ಮುಳ್ಳಿನಂತೆ
ಚುಚ್ಚಿ ಗಾಸಿ ಮಾಡ್ತಿದ್ದವು. ಇವಳೇನು ಆ ಹುಚ್ಚಿಯ ಮಗಳ? ಎಷ್ಟು ಮುದ್ದಾಗಿದ್ದಾಳಲ್ಲ, ಓದ್ನಲ್ಲೂ ತುಂಬ ಜಾಣಿಯಂತೆ. ಅಯ್ಯೋ, ಎಷ್ಟು ರೂಪ ಇದ್ರೇನು, ಬುದ್ಧಿ ಇದ್ರೇನು, ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ ಅನ್ನೋ ಗಾದೆ ಕೇಳಿಲ್ವೇನ್ರಿ? ನಾಳೆ ಆ ಹುಡುಗಿನ ಯಾವ ಪುಣ್ಯಾತ್ಮ ಮದುವೆ ಆಗ್ತಾನೋ? ಭವಿಷ್ಯದ ಹೊಂಗಿರಣದತ್ತ ಆಗ್ತಾನೆ ಕಣ್ತೆರೆಯುತ್ತಿದ್ದ ಮುಗ್ಧೆಯ ಮನಸ್ಸಿನೊಳಗೆ ವೈವಾಹಿಕ ಸಂಕೋಲೆಯ ಸಮಸ್ಯೆ ತುಂಬಿರ್ತಿತ್ತು. ಇಂಥ ಮಾತುಗಳನ್ನು ಕೇಳಿ ಕೇಳಿ ಮಾನಸಾಳಿಗೆ ತನ್ನ ಬಾಳಿನಲ್ಲಿ ಸುಗಮ ಹಾದಿ ಇಲ್ಲ, ಅದು ಕಲ್ಲು ಮುಳ್ಳು ತುಂಬಿದ ದಾರಿ ಎನ್ನುವ ಭಾವನೆ ಮೊಳಕೆ ಹೊಡೆಯುತ್ತಿತ್ತು. ಮಾನಸ, ಬಾನು ಬಂದಿದ್ದಾನೆ ನೋಡು. ಕೆಳಗಿನಿಂದ ಯಶೋದಮ್ಮನ ದನಿ ಕೇಳಿದೊಡನೆ ಮಾನಸ ತಟ್ಟನೆ ಎದ್ದು ಹೊರಗೆ ಬಂದ್ಲು. ಭಾನುವಿನ ಹೆಸರು ಕೇಳಿಯೇ ಅವಳಿಗೆ 10 ಆಪ್ತ ಮಿತ್ರರು ದೊರಕಿದಷ್ಟು ಸಂತೋಷವಾಗಿತ್ತು. ಭಾನುಪ್ರಕಾಶ್ ಹಜಾರದಲ್ಲಿದ್ದ ಸೋಫಾದ ಮೇಲೆ ಪತ್ರಿಕೆಯಲ್ಲಿ ಕಣ್ಣಾಡಿಸುತ್ತಾ ಕುಳಿತಿದ್ದ. ಭಾರತಿ ಅವನ ಇರುವಿಕೆಯನ್ನೇ ಲೆಕ್ಕಿಸದೆ ತನಗೆ ತಾನೇ ಹಾಡು ಗುಣಗುತ್ತಿದ್ಲು. ಏನೇ ಬಾನು, ಮಾಡಿ ಮೇಲಿನ ಅಂತರ್ಪುರ ಸೇರಿಬಿಟ್ರೆ ನಿನ್ನನ್ನು ಕೆಂಪು ಕಾರ್ಪೆಟ್ ಹಾಸಿ ಕರಿಬೇಕಾ? ಬಾನು ನಗುತ್ತಾ ಕೇಳಿದ. ಅಂತೂ ಜಂಬ ಬಂದ್ಬಿಟ್ಟಿದೆ. ಮಾನಸ ಕೆದರಿದ ಮುಂಗುರುಳು ಸರಿಪಡಿಸಿಕೊಳ್ಳುತ್ತಾ ಭಾರತೀಯ ಪಕ್ಕದಲ್ಲಿ ಅವನ ಎದುರಿಗೆ ಕುಳಿತಳು. ಜಂಬ ಪಡೋಕೆ ನಾನೇನು ಮೆಡಿಕಲ್ ಕಾಲೇಜಿಗೆ ಸೇರಿದ್ದೀನ? ಡಾಕ್ಟರ್ ಆಗ್ತೀನಿ ಅನ್ನೋ ಕೋಡ್ ಮೂಡಿರೋದು ನಿನಗೆ. ಎಷ್ಟು ದಿನಗಳಾಯಿತು ನಮ್ಮ ಮನೆಗೆ ಬಂದು? ಸೋ ಸಾರಿನಮ್ಮ. ಏನು ಮಾಡಲಿ ಹೇಳು, ನನ್ನ ಪರೀಕ್ಷೆ ಮುಗಿದಿದ್ದೆ ಮೊನ್ನೆ. ಅಲ್ಲಿವರೆಗೂ ನನ್ನ ಪುಸ್ತಕಗಳ ಪ್ರಪಂಚ ಬಿಟ್ಟು ಹೊರಗೆ ಬಂದಿಲ್ಲ. ಮೆಡಿಕಲ್ ಓದೋದು ಅಂದರೆ 10ನೇ ಕ್ಲಾಸ್ ಪಾಸ್ ಮಾಡಿದಷ್ಟು ಸುಲಭ ಅಂದ್ಕೊಂಡ್ಬಿಟ್ಯಾ ಎಂದು ಅವಳನ್ನು ಕೀಟಲೆ ಮಾಡಿದ. ಸರಿ, ಮತ್ತೆ ಈಗ್ಯಾಕೆ ಬಂದೆ? ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.